ಹುಬ್ಳಿ ಮಾತ್ರ ಅಲ್ಲ, ಪಕ್ಕದ ಧಾರವಾಡದಲ್ಲೂ ಕೂಡ ಭಾರೀ ಗಾಳಿ ಸಹಿತ ಮಳೆ ಸುಟ್ಟಿದೆ. ನಗರದ ಬಹುತೇಕ ಕಡೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾದಂತಹ ಪರಿಣಾಮ ಮರಗಳು ವಾಹನಗಳ ಮೇಲೆ ಬಿದ್ದಿವೆ. ಬಸ್ ಮೇಲೆ ಕಟ್ಟಿಗೆಯ ರಾಶಿ ಬಿದ್ದಂತಹ ಘಟನೆ ಧಾರವಾಡದಲ್ಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಳೆಯ ಆರ್ಭಟ ಧಾರವಾಡದಲ್ಲಿ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಜೊತೆಗೆ ಮರ ಕೂಡ ಧರೆಗುರುಳಿದಂತಹ ಪ್ರಕರಣ ಧಾರವಾಡದಲ್ಲಾಗಿದೆ. ಇನ್ನು ಬೆಳಗಾವಿ ನಗರದಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಜಿಲ್ಲೆಯಾದ್ಯಂತ ಮಳೆ ಸುರಿದಿದೆ. ಗುಡುಗು ಸಿಡಿಲು ಸಹಿತ ಧಾರಾಕಾರವಾಗಿ ಮಳೆಯಾಗ್ತಾ ಇರುವುದು ಬೆಳಗಾವಿನಲ್ಲಿ. ಬಿಸಿಲಿನಿಂದ ಬೇಸತ್ತು ಹೋಗಿದ್ದಂತಹ ಜನರಿಗೆ ವರುಣ ತಂಪೆರೆದಿದ್ದಾನೆ. ಮತ್ತೊಂದು ಕಡೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಇನ್ನು ಬಿಸಿಲ ನಾಡು ಅಂತ ಕರೆಸಿಕೊಳ್ಳುವಂತಹ ರಾಯಚೂರಿನಲ್ಲೂ ಗುಡುಗು ಸಹಿತ ಮಳೆಯಾಗಿದೆ. ಬಿಸಿಲಿನಿಂದ ಕಂಗಾಲಾಗಿದ್ದಂತಹ ಜನರಿಗೆ ವರುಣ ತಂಪೆರೆದಿದ್ದಾನೆ. ದೇವದುರ್ಗ, ಸಿರುವಾರ, ಲಿಂಗಸಗೂರು ಭಾಗದಲ್ಲಿ ಮಳೆ ಸುರಿದಿದೆ. ಗಾಳಿ ಸಹಿತ ಮಳೆ ಬೀಸಿದ್ರಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರಿನಲ್ಲಿ ಮೂಡಿಗೆರೆ ತಾಲೂಕಿನಲ್ಲಿ ಭಾರೀ ಮಳೆಯಾಗಿದೆ. ಮೂಡಿಗೆರೆಯ ಹುಲ್ಲೆಮನೆ, ಬಣಕಲ್ ಸುತ್ತಮುತ್ತ ಧಾರಾಕಾರವಾಗಿ ಮಳೆ ಸುರಿದಿದೆ. ಮಳೆಯಿಂದಾಗಿ ಕಾಫಿ ತೋಟದ ಮಾಲೀಕರು ಸಾಕಷ್ಟು ಸಂತಸಪಟ್ಟಿದ್ದಾರೆ. ಅರ್ಧ ಗಂಟೆಗಳ ಕಾಲ ಆಲಿಕಲ್ಲು ಮಳೆ ಸುರಿದಿದೆ. ಬಿಸಿಲಿನ ತಾಪಕ್ಕೆ ನಲುಗಿದ್ದಂತಹ ಮೂಡಿಗೆರೆ ಜನ ಮಳೆ ಬೀಳ್ತಾ ಇದ್ದ ಹಾಗೆ ಖುಷಿಯಾಗಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವರುಣ ತಂಪೆರೆದಿದ್ದಾನೆ. ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದ ಪರಿಸರದ ಸುತ್ತಮುತ್ತ ಗಾಳಿ ಮಳೆ ಆಗಿದೆ. ಬಿಸಿಲಿನಿಂದ ತತ್ತರಿಸಿದ್ದಂತಹ ಜನ ಮಳೆ ಆಗಮಿಸ್ತಾ ಇದ್ದ ಹಾಗೆ ಸಾಕಷ್ಟು ಖುಷಿ ಪಟ್ಟಿದ್ದಾರೆ. ಮಳೆಯ ಸಿಂಚನದಿಂದ ಕ್ಷೇತ್ರಕ್ಕೆ ಆಗಮಿಸಿದಂತಹ ಭಕ್ತರು ಕೂಡ ಖುಷಿಯಾಗಿದ್ದಾರೆ. 4 ಜಿಲ್ಲೆಗಳ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಹುಬ್ಳಿನಲ್ಲಿ ಯಾವ ಪರಿಪ್ರಮಾಣದಲ್ಲಿ ಮಳೆ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ. ಅಪಾರ್ಟ್ಮೆಂಟ್ ಒಳಭಾಗಕ್ಕೆ ನೀರು ನುಗ್ಗಿದೆ. ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಧಾರಾಕಾರ ಮಳೆ. ರಾಯಚೂರಿನಲ್ಲೂ ಕೂಡ, ಬೆಳಗಾವಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ರಾಯಚೂರಿನಲ್ಲೂ ಕೂಡ ವರುಣ ತಂಪೆರೆದಿದ್ದಾನೆ. ಮಂಗಳೂರು ಭಾಗದಲ್ಲೂ ಕೂಡ ಮಳೆ ಸುರಿದಿದೆ. ಧಾರವಾಡದಲ್ಲಿ ಬಸ್ ಮೇಲೆ ಮರ ಬಿದ್ದಂತಹ ಪ್ರಕರಣ ನಡೆದಿದೆ. ಅದರ ಜೊತೆಗೆ ರಸ್ತೆ ಮೇಲೆ ಮರ ದರಾಶಾಹಿಯಾದಂತಹ ದೃಶ್ಯವೂ ಕೂಡ ಧಾರವಾಡದಲ್ಲಿ ಕಂಡು ಬಂದಿದೆ. ಒಟ್ಟಿನಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿರುವುದು. ಸಾಕಷ್ಟು ದಿನಗಳಿಂದ ಜನ ಕಾಯ್ತಾ ಇದ್ರು, ಮಳೆ ಬರ್ಲಪ್ಪ, ಕೃಷಿ ಚಟುವಟಿಕೆಗಳಿಗೆ ಚುರುಕು ಸಿಗ್ಲಿ ಅಂತ ಕಾಯ್ತಾ ಇದ್ರು. ಎಲ್ಲಿ ಕಳೆದ ಬಾರಿಯ ರೀತಿಯೇ ಈ ಬಾರಿ ಮುಂಗಾರು ಬಹಳ ತಡವಾಗ್ಬಿಟ್ಟು ಕೃಷಿ ಚಟುವಟಿಕೆಗೆ ಸಮಸ್ಯೆ ಆಗ್ಬಿಡುತ್ತೋ ಅನ್ನುವಂಥ ಆತಂಕ ಕಾಡ್ತಾ ಇತ್ತು. ಆದರೆ ಈಗ ವರುಣ ಎಂಟ್ರಿ ಆಗಿರೋದ್ರಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ರೈತರಲ್ಲಿ ಖುಷಿ ಮನೆ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.